ತಿರ್ಗಾ ಈ ಆ್ಯಕ್ಟಿಂಗು ಮತ್ತೆ ಅವ್ರು ಮಾಡಲ್ಲ ಅಂತಿದ್ದಾರೆ. ಅದು ತುಂಬ ಸ್ವೀಟಾಗಿ ತುಂಬ ಟೇಸ್ಟಾಗಿ ಮಾಡೋರೆ. ಆ್ಯಕ್ಟಿಂಗು ಸೂಪರ್ಗಿಂತ ಸೂಪರ್ ಆಗಿದೆ ಸರ್. ಆಗೋದಷ್ಟು ಬೇಗ ಹೀರೋ ಸರ್ನ ಸಿಕ್ಕಿ ಅವ್ರನ್ನ ಮಾತಾಡಬೇಕು, ಅವ್ರ ಜೊತೆ ಫೋಟೋ ತೆಗಿಸ್ಬೇಕು. ಪ್ರೊಡ್ಯೂಸರ್ ಸಾಹೇಬ್ರು ಮುಂದೆ ಇದ್ದಾರೆ, ಅವ್ರ ಜೊತೆನೂ ಫೋಟೋ ತೆಗ್ಸಿದ್ದೀನಿ. ಪ್ರೊಡ್ಯೂಸರ್ ಸಾಹೇಬ್ರು ಮುಂದೆ ಇದ್ದಾರೆ, ಅವ್ರ ಜೊತೆನೂ ಮಾತಾಡಿಸಿ ಫೋಟೋ ತೆಗ್ಸಿದ್ದೀನಿ. ಈಗ ಹೀರೋ ಸರ್ನ ನಾನು ಫೋಟೋ ತೆಗಿಸ್ಬೇಕು, ಮಾತಾಡಿಸ್ಬೇಕು. ಎಷ್ಟೇ ಸಲ ನೋಡಿದ್ರು ಫಿಲಿಮ್ ಮಾತ್ರ ಖಂಡಿತನೂ ಮೋಸ ಇಲ್ಲ. ಫಿಲಿಮ್ ಸೂಪರಾಗಿದೆ ಸರ್. ಸೂಪರ್ ಆಗಿದೆ ಸರ್. ಸೂಪರ್ ಆಗ್ತದೆ. ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ರೈತರಿಗೆ. ಇವರು ಸಾರ್ ಅವರು ತುಂಬ ಮೆಸೇಜ್ ಕೊಟ್ಟಿದ್ದಾರೆ ರೈತರಿಗಾಗಲಿ ಮತ್ತು ಇನ್ನೊಬ್ರಿಗಾಗಲಿ. ತುಂಬ ಸಖತ್ತಾಗಿದೆ ಫಿಲಮು ಸರ್. ಅವರು ಎರಡನೇ ಭಾಗ 2 ನೋಡಬೇಕು ಅನ್ನೋದೊಂದು ಇದು ಅಷ್ಟೇ. ಸಾರ್ ಸಿಕ್ಕರೆ ಅವ್ರಿಗೆ ಹೇಳಿ ಮಾತಾಡೋಣ. ಓಕೆ, ಸೂಪರ್ ಸರ್. ಹೆಡ್ಸೆಟ್ ನೋಡ್ರಿ ಬೇಜಾರು ಚೆನ್ನಾಗಿದೆ ಸರ್. ಫೈಟ್ ಗೀಟ್ ಚೆನ್ನಾಗಿದೆ, ರಿಕಾರ್ಡ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ಸರ್. ಸರಿಯಾಗಿದೆ ಸಿನಿಮಾ. ಏನು ಇಷ್ಟ ಆಯ್ತು ಸರ್? ಸರಿಯಾಗಿದೆ ಸಿನಿಮಾ. ಏನು ಇಷ್ಟ ಆಯ್ತು ಸರ್? ಅದೇ ಇಷ್ಟ ಆಯಿತು. ಚೆನ್ನಾಗಿದೆ, ಪ್ರಯತ್ನ ಚೆನ್ನಾಗಿದೆ. ಸೆಕೆಂಡ್ ಪಾರ್ಟ್ ಬರಲಿ. ಚೆನ್ನಾಗಿದೆ, ಸೂಪರ್ ಆಗಿದೆ ಫಿಲಮ್ ಹತ್ರ. ಚೆನ್ನಾಗಿದೆ ಫಿಲಿಮ್. ಚೆನ್ನಾಗಿದೆ ಸರ್. ಸಿನಿಮಾ ಸರ್. ಮೆಸೇಜ್ ಚೆನ್ನಾಗಿದೆ. ಫಿಲಿಮ್ ಚೆನ್ನಾಗಿದೆ. ಸರಿಯಾಗಿದೆ ಸಿನಿಮಾ. ಸೂಪರ್ ಆಗಿದೆ ಸರ್. ನೋಡ್ಬೋದು. ನೋಡಿ ಆರಾಮಾಗಿ ಸರಿಯಾಗಿದೆ. ಸೂಪರ್ ಆಗಿದೆ ಫಿಲಿಮ್. ಸೂಪರ್ ಆಗಿದೆ. ಹೀರೋ ಹೇಗೆ ಮಾಡಿದ್ರು? ಚೆನ್ನಾಗಿ ಚೆನ್ನಾಗಿದೆ. ಫೀಲ್ ಚೆನ್ನಾಗಿದೆ. ಓಕೆ, ಇಷ್ಟ ಆಗಿದೆ. ಇಂಟ್ರೆಸ್ಟ್ ಆಯಿತು. ಏನು ಇಷ್ಟ ಆಯಿತು? ಹಾಂ, ಅವರು ಮೆಡಿಕಲ್ ಬಗ್ಗೆ ತೆಗೆದಾರಲ್ಲ ಸರ್. ಮೆಡಿಕಲ್ ಇದರಲ್ಲಿ ಡಾಕ್ಟ್ರ್ ಬಗ್ಗೆ ಅವ್ರು ಇದು ಮಾಡಿದಾಗ ಒಳ್ಳೆ ಇಂಪ್ರೆಷನ್. ನೆಕ್ಸ್ಟ್ ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ ಅವರು. ಬಟ್ US ಹೋಗಿದಾರಲ್ಲ, ನೆಕ್ಸ್ಟ್ ನೋಡೋಣ ಯಾವ ಥರ ಮೂವಿ ತೆಗಿತಾರದೇ ಗೊತ್ತಿಲ್ಲ. ಬಟ್ ಈ ಮೂವಿ ಮಾತ್ರ ಸೂಪರ್ ಇದೆ. 200 ದಿನಗಳ ಕಾಲ ಓಡಿದೆ ಸರ್ ಸಿನಿಮಾ. ನೋಡಿಲ್ಲ, ಓಡುತ್ತೆ ಅನ್ನೋ ಅಭಿಪ್ರಾಯ ಇದೆ. ಏನಾಗುತ್ತೆ ಗೊತ್ತಿಲ್ಲ, ನೋಡುವ. ಅವ್ರೆಲ್ಲ ಮಾಡಿದ್ದು ಇಷ್ಟ ಆಯ್ತು ಸರ್. ಚೆನ್ನಾಗಿ ಭಾಳ ಚೆನ್ನಾಗಿ ಸೂಪರ್ ಆಗಿದೆ. ಸ್ಟೋರಿ ಚೆನ್ನಾಗಿದೆ. ಹೀರೋ ಹೀರೋಯಿನ್ ಎಲ್ಲ ಸೂಪರ್ ಚೆನ್ನಾಗಿದೆ. ಸ್ಟೋರಿ ಇದೆ, ಫ್ಯಾಮಿಲಿ ನೋಡುವಂಥ ಪಿಕ್ಚರ್. ಅಮ್ಮ, ಭಗೀರಥ ಮೂವಿ ನೋಡೋಕೆ ಯಾವ ಊರಿಂದ ಬಂದಿದ್ದೀವಿ? ನಾವು ವಿಜಯಪುರದಿಂದ ಬಂದರು. ವಿಜಯಪುರದಿಂದ ಭಗೀರಥ ಮೂವಿ ನೋಡೋಕ್ಕೆ. ಹಾಂ, ಅಷ್ಟೊಂದು ಇಷ್ಟ ನನಗೆ. ಹಾಂ, ಚಿತ್ರದ ಮಾಲೀಕರು, ನರ್ತಕಿ ಚಿತ್ರ ಮಾಲೀಕರು ಹಾಗೂ ಸಿಬ್ಬಂದಿಗಳು ನಮ್ಮ ಭಗೀರಥನ ಚೆನ್ನಾಗಿ ಮತ್ತೆ ಅದನ್ನೆಲ್ಲ ವೀಕ್ಷಿಸೋದಕ್ಕೆ, ನೋಡೋದಕ್ಕೆಲ್ಲ ಪ್ರತಿಯೊಂದಕ್ಕೂ ಸಹಕರಿಸಿ ಆಶೀರ್ವಾದ ಮಾಡಿದ್ದಾರೆ ನಮ್ಮ ಚಿತ್ರತಂಡಕ್ಕೆ. ಅವರು ಕೂಡ ಈ ಸಂದರ್ಭದಲ್ಲಿ ಭಗೀರಥ ಚಿತ್ರತಂಡದಿಂದ ನಾನು ಹೃದಯಪೂರ್ವಕವಾಗಿ ಅವರಿಗೆ ನಮಸ್ಕಾರ ತಿಳಿಸ್ತಾ ಇದ್ದೀನಿ. ಈ ಸಿನಿಮಾನ ನಾವು 3 ಜನ ನಾವು ಒಂದು ಸಾಯಿ ಪ್ರೊಡಕ್ಷನ್ ಮಾಡಿದ್ದೀವಿ. ಸಾಯಿ ಪ್ರೊಡಕ್ಷನ್ ಮೊದಲನೇ ನಿರ್ಮಾಪಕರು ರಮೇಶ್ ಗೌಡ್ರು, ಎರಡನೇವರು ಭೈರಪ್ಪ ಗೌಡ್ರು, ಮೂರನೇವರು ಚೇತನ್ ರಮೇಶ್. ನಾವು ಆದರೂ 3 ಜನ ಆದರೂ ನಮ್ಗೆ ಏನು ಬೇಜಾರಿಲ್ಲ. ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ. ಇದು ಈ ಒಂದು ಏನು 2025 ಈ ವಾತಾವರಣದಲ್ಲಿ ಎಷ್ಟು ಸಿನಿಮಾಗಳು ನಮ್ಮ ಕನ್ನಡ ರಿಲೀಸ್ ಆಯಿತು. ಅಭಿಮಾನಿ ದೇವರುಗಳು ಎಲ್ಲ ನೋಡಿ ಆ ಸಿನಿಮಾಗಳನ್ನ ಹೋಗಿಸ್ಬೇಕಾಗಿತ್ತು. ಕಾರಣಾಂತರದಿಂದ ಎಷ್ಟೋ ಸಿನಿಮಾಗಳು ಬಂತು. ಅದರಲ್ಲಿ ಭಗೀರಥ ಒಂದು ಆಶೀರ್ವಾದ ಮಾಡಿದಿರಿ. ಇನ್ನೂ ಕೆಲವು ನಮ್ಮ ಮಹಾದೇವ ಆಶೀರ್ವಾದ ಮಾಡಿದಿರಿ. ಮತ್ತೆ ಎಕ್ಕ ಸಿನಿಮಾ ಆಶೀರ್ವಾದ ಮಾಡಿದಿರಿ. ಶೂ ಅದು ಕೂಡ ಆಶೀರ್ವಾದ ಮಾಡಿದಿರಿ. ಕಾಂತಾರ 2ಗೂ ಆಶೀರ್ವಾದ ಮಾಡಿದಿರಿ. ನರಸಿಂಹ ಸಿನಿಮಾಗೂ ಆಶೀರ್ವಾದ ಮಾಡಿದಿರಿ. ಈ ಒಂದು ಕನ್ನಡ ರಾಜ್ಯೋತ್ಸವ ದಿವಸ ನಾವು ಕೇಳ್ಕೊಳ್ಳೋದು, ಅಭಿಮಾನಿ ದೇವರುಗಳಿಗೆ, ಎಲ್ಲ ವರ್ಗದ ಪ್ರೇಕ್ಷಕರಿಗೂ ಎಲ್ಲರೂ ಕೂಡ ಕನ್ನಡ ಸಿನಿಮಾಗಳನ್ನ ನೋಡಿ, ಎಲ್ಲ ಕಲಾವಿದರು ಕನ್ನಡ ಸಿನಿಮಾ ನೋಡಿ. ಕನ್ನಡದ ಹಿಂದೆ ಏನು ರಾಜ್ಕುಮಾರ್ ಅವರು ಮಾಡಿದ್ರು, ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು, ಡಾಕ್ಟರ್ ವಿಷ್ಣುವರ್ಧನ್ ಮಾಡಿದ್ರು, ಅಂಬರೀಷ್ ಅಣ್ಣವ್ರು ಮಾಡಿದ್ರು, ಶಂಕರ್ ನಾಗ್ ಮಾಡಿದ್ರು. ಏನು ನಮ್ಮ ಅನಂತಾಗು ರವಿಚಂದ್ರನ್ ಸರ್, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಎಲ್ಲರೂ ಮಾಡಿದಂಥ ಸಿನಿಮಾಗಳನ್ನ ತಾವು ತುಂಬ ನೋಡಿ ಅಷ್ಟು ದಿವಸ ಮಾಡಿ ಬೆಳೆಸಿ ಉಳಿಸಿದಿರಿ. ಇವತ್ತು ನಾವು ಮಾಡ್ತಾ ಇರೋ ಕಲಾವಿದರ ಸಿನಿಮಾ ದಯಮಾಡಿ ನೀವು ವೀಕ್ಷಿಸಿ. ಯಾರೋ ಮಾತು ಕೇಳಬೇಡಿ, ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ. ನೀವು ಬಂದು ನೋಡಬೇಕು. ಯಾಕೆಂದರೆ ಮನೋರಂಜನೆ ಭಾಳ ಮುಖ್ಯ. ಇವತ್ತು ಮನೋರಂಜನೆ ಇಲ್ಲದೆ ನಾನು ಪಾಪ ಬೇರೆ ಹೇಳಕ್ಕೆ ಇಷ್ಟಪಡೋಣ. ಇವತ್ತು ಒಳ್ಳೆ ದಿವಸ. ನಿಮ್ಮೆಲ್ಲರ ಆರೋಗ್ಯ ಬಗ್ಗೆ ನನಗೆ ಭಾಳ ಮುಖ್ಯ. ನೀವೆಲ್ಲ ಚೆನ್ನಾಗಿದ್ದರೆ ನಾವೆಲ್ಲ ಸಿನಿಮಾ ತೆಗಿಯೋಕ್ಕಾಗೋದು, ಥಿಯೇಟ್ರ್ಗಳಲ್ಲಿ ಸಿನಿಮಾ ಓಡಿಸೋಕ್ಕಾಗೋದು, ರನ್ನಿಂಗ್ ಮಾಡೋಕ್ಕಾಗೋದು. ಹಾಗಾಗಿ ಕನ್ನಡ ರಾಜ್ಯೋತ್ಸವ ದಿವಸದಲ್ಲಿ ನಾನು ಕೈ ಮುಗಿದು ಕೇಳ್ಕೊತೀನಿ, ಕನ್ನಡ ಸಿನಿಮಾನ ಎಲ್ಲ ವರ್ಗದವರು ನೋಡಿ. ನಮ್ಮ ಮಾಧ್ಯಮದವರು ಬಹಳ ಕಷ್ಟಪಟ್ಟು ಎಷ್ಟೇ ಕೆಲಸ ಇರಲಿ, ಪತ್ರಿಕೆಯವರು ಏನೇ ಆದರೂ ಪಾಪ ಬಂದು ನಿಂತ್ಕೊಂಡು ಎಲ್ಲಾನು ತಗೋತಾರೆ. ಏನಕ್ಕೆ
ನಮ್ಮ ಕರ್ನಾಟಕದಲ್ಲಿ ನಮ್ಮ ಭಾಷೆ ಉಳಿಬೇಕು, ನಮ್ಮ ಪ್ರೇಕ್ಷಕರ ಅಭಿಮಾನಿ ದೇವರುಗಳು ಕನ್ನಡ ಸಿನಿಮಾಗಳನ್ನ ನೋಡಬೇಕು. ಏನ್ ಹಿಂದೆ ನೋಡ್ಕೊಂಡ್ಬಂದು ಕನ್ನಡ ಉಳಿಸಿದರೆ ಬೆಳೆಸಿದರೆ ಮತ್ತೆ ಅದು ಉಳಿಬೇಕು, ಮತ್ತೆ ಬೆಳಿಬೇಕು. ಅದರ ಅರ್ಧ ಭಾಗ ಚಿತ್ರೀಕರಣ ಮಾಡಿದ್ದೀವಿ, ಇನ್ನರ್ಧ ಭಾಗ ನಾಡಿನ ಸಮಸ್ತ ಕನ್ನಡಿಗರಿಗೆ, ನಮ್ಮ ಎಲ್ಲ ಬಂಧುಗಳಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಅದರಲ್ಲೂ ಬೆಂಗಳೂರು ನಗರದ ಎಲ್ಲ ಬಾಂಧವರಿಗೆ ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಭಾಳ ಖುಷಿ ಆಗ್ತಾಯಿದೆ. ಇವತ್ತು ನಮ್ಮ ಏನು ಕನ್ನಡ ಇಂಡಸ್ಟ್ರಿ ಇಷ್ಟು ಚೆನ್ನಾಗಿ ಬೆಳೀತಾ ಇದೆ, ದೊಡ್ಡ ಮಟ್ಟದಲ್ಲಿ ಬರ್ತಾ ಇದೆ. ಇವತ್ತು ಮತ್ತೊಮ್ಮೆ ಇಡೀ ದೇಶವೇ ಕರ್ನಾಟಕದತ್ತ ತಿರುಗಿ ನೋಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾಯಿದೆ. ಆ ದೃಷ್ಟಿಯಿಂದ ಭಾಳ ಖುಷಿ ಆಗ್ತಾಯಿದೆ ನನಗೆ. ಅದರಲ್ಲೂ ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಇವತ್ತು ನಮ್ಮ ಭಗೀರಥ ಸಿನಿಮಾ ಏನು 200 ದಿವಸ ಓಡಿತ್ತು, ಆ ಒಂದು ಕಾರಣಕ್ಕಾಗಿ ಈ ನಮ್ಮ ನರ್ತಕಿ ಮತ್ತು ಸ್ವಪ್ನ ಥಿಯೇಟ್ರಿನ ಮಾಲೀಕರು ಇವತ್ತು ನಮ್ಮ ಸಿನಿಮಾನ ಪ್ರದರ್ಶನ ಏರ್ಪಡಿಸಿದ್ರು, ಸಿನಿಮಾನ ಕೊಟ್ಟಿದ್ದರು ಇಲ್ಲಿ. ಹಾಗಾಗಿ ನಾನು ಪ್ರಥಮ ಬಾರಿಗೆ ನಮ್ಮ ನರ್ತಕಿ ಮತ್ತು ಸ್ವಪ್ನ ಥಿಯೇಟ್ರ್ ಮಾಲೀಕರಿಗೆ ನಾನು ಅಭಿನಂದನೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವರೇ ಈ ಸಿನಿಮಾ ಇಲ್ಲಿ 200 ಡೇಸ್ ಓಡಿದ್ದಕ್ಕೆ 200 ದಿವಸ ನಮ್ಮ ಒಂದು ಸಿನಿಮಾನ ಇಲ್ಲಿ ಪ್ರದರ್ಶನ ಕೊಟ್ಟಿದ್ದಾರೆ. ಎಲ್ಲ ವೀಕ್ಷಕರು ನೋಡಿದ್ದಾರೆ. ನಾನು ಕೂಡ ವೀಕ್ಷಕರ ಮಧ್ಯೆ ಕೂತ್ಕೊಂಡು ಸಿನಿಮಾ ನೋಡಿದೆ. ತುಂಬ ಜನ ಎಂಜಾಯ್ ಮಾಡ್ತಾಯಿದ್ರು ಸಿನಿಮಾನ. ಎಲ್ಲ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ, ಸಂತೋಷ ವ್ಯಕ್ತಪಡಿಸ್ತಾ ಇದ್ದಾರೆ, ಪ್ರೋತ್ಸಾಹ ನೀಡ್ತಾ ಇದ್ದಾರೆ, ಆಶೀರ್ವಾದ ಮಾಡ್ತಾ ಇದ್ದಾರೆ. ನನಗೆ ಭಾಳ ಖುಷಿ ಆಗ್ತಾ ಇದೆ. ಭಗೀರಥ ಆ ಹೆಸರಿನಲ್ಲೇ ಇದೆ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕನ್ನಡ ಭಾಷೆ ಇವತ್ತು ರಾಜ್ಯೋತ್ಸವ ಆದ್ದರಿಂದ ಈ ಮಾತು ಹೇಳ್ತಾ ಇದ್ದೀನಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನೂ ಕೂಡ ಅದು ಹೆಚ್ಚು ರೀತಿಯಲ್ಲಿ ಬೆಳಿಬೇಕಾಗತ್ತೆ. ಏಕೆಂದರೆ ಒಂದು ಕನ್ನಡ ಸಿನಿಮಾ ಭಾಳ ಒಂದು ಕನ್ನಡ ಇಂಡಸ್ಟ್ರಿ ಏನಿದೆ, ಸಿನಿಮಾ ಭಾಳ ಪ್ರಬಲವಾದಂಥ ಮಾಧ್ಯಮ. ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು, ಅಂಬರೀಷ್ ಅವರು, ವಿಷ್ಣುವರ್ಧನ್, ಶಂಕರ್ ಅವರು ಎಲ್ಲರೂ ಕೂಡ ಈ ಕೇವಲ ನಟನೆ ಮಾಡೋದ್ರ ಮುಖಾಂತರ ಕನ್ನಡ ಭಾಷೆನ. ಹಾಂ ಸರ್, ನಮಸ್ತೆ, ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಇವತ್ತು ನಮ್ಮ ಭಗೀರಥ 2 ಡೇಸ್ ನುಗ್ಗಿ ಮುನ್ನುಗ್ಗಿ ಭರ್ಜರಿ ಪ್ರದರ್ಶನ ಕಾಣಿದೆ. ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವ ದಿವಸನೇ ಕನ್ನಡ ಸಿನಿಮಾ ಥಿಯೇಟರ್ ಓಡಬೇಕು ಅಂದ್ಬಿಟ್ಟು ಮತ್ತೊಮ್ಮೆ ಜನರ ಪ್ರೇಕ್ಷಕರ ಮೇರೆಗೆ ಸಿನಿಮಾ ರಿಲೀಸ್ ಮಾಡಿದ್ದೇವೆ. ತುಂಬ ಜನ ಎಲ್ಲ ಬಂದು ಸಿನಿಮಾ ನೋಡ್ತಿದ್ದಾರೆ. ಇದೇ ರೀತಿ ನಾವು ಇನ್ನೊಂದು ಸಿನಿಮಾ ಮಾಡ್ತಿದ್ದೀವಿ. ನಾನು ವಿಘ್ನೇಶ್ ಅವರು, ನಾನು ಇದು ಒಂದು ಸಿನಿಮಾ ಮಾಡಿದೆ ಗುಡ್ ಬೈ ಅಂತ. ಮತ್ತೊಮ್ಮೆ ಈಗ ಇನ್ನೊಂದು ಸಿನಿಮಾ ಮಾಡ್ತಾಯಿದ್ದೀನಿ ಕಾಂಬಿನೇಷನಲ್ಲಿ. ಅದು ತುಂಬ ಭರ್ಜರಿಯಾಗಿರುತ್ತೆ. ತಾವೆಲ್ಲ ಆಶೀರ್ವಾದ ಮಾಡಿ ಸಿನಿಮಾ ಸಕ್ಸಸ್ ಮಾಡಿ. ನಮ್ಮ ನಿರ್ಮಾಪಕ ರಮೇಶ್ ಅವರು ತುಂಬ ಸಿನಿಮಾ ಅಂದರೆ ತುಂಬ ಕಷ್ಟಪಟ್ಟು ಮಾಡ್ತಾರೆ. ನೋಡಿದ್ರಲ್ಲ ಭಗೀರಥ. ಸೊ ಯಾವ ಮಟ್ಟಕ್ಕೆ ತಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ 200 ಡೇಸ್ ಓಡೋದೇ ತುಂಬ ಇದೆ. ಅದರಲ್ಲಿ 200 ಡೇಸ್ ಅನ್ನೋದು ತುಂಬ ಎಕ್ಸ್ಪೆಕ್ಟ್ ಮಾಡಿದ್ದೀವಿ. ಸೊ ಇದೇ ರೀತಿ ನಾವು ಇನ್ನೊಂದು ಸಿನಿಮಾ ಮಾಡ್ತಾಯಿದ್ದೀವಿ. ಸೊ ಅದಕ್ಕೂ ನೀವು ಬಂದು ಆಶೀರ್ವಾದ ಮಾಡಿ. ನಾನು ಎಲ್ಲ ಗೊತ್ತು, ಅವ್ರ ಹೆಸರು ಗೊತ್ತಾಗಬೇಕಂತಿಲ್ಲ ಸರ್. ಇಡೀ